ವರ್ಣಮಾಲೆಗಳು. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಮೊದಲ 13 ಅಕ್ಷರಗಳನ್ನು ಸ್ವರ ಎಂದು ಕರೆಯುತ್ತಾರೆ. ಅವುಗಳು ಅ, ಆ, ಇ, ಈ, ಉ, ಊ, ರು, ಎ, ಐ, ಒ, ಔ, ಅಂ, ಅಹ. ಸ್ವರಗಳಲ್ಲಿ 2 ವಿಧಗಳಿವೆ. ಹ್ರಸ್ವ ಸ್ವರಗಳು, ಅದರಲ್ಲಿ 6 ಅಕ್ಷರಗಳು. ಅ, ಇ, ಉ, ರು, ಎ, ಓ. ದೀರ್ಘ ಸ್ವರಗಳು, ಅದರಲ್ಲಿ 7 ಅಕ್ಷರಗಳು. ಆ, ಈ, ಉ, ಎ, ಐ, ಓ, ಔ. ಯೋಗವಾಹಗಳು. ಬೇರೆ ಅಕ್ಷರದೊಂದಿಗೆ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಯೋಗವಾಹಗಳು ಎಂದು ಕರೆಯುತ್ತಾರೆ. ಅಂ ಎನ್ನುವುದು ಅನುಸ್ವಾರ. ಉದಾಹರಣೆಗೆ ಅಂ, ಡಂ, ಕಂ, ಗಂ. ಅಹ ಎನ್ನುವುದು ವಿಸರ್ಗ. ಉದಾಹರಣೆಗೆ ಅಹ, ಕಹ. ವ್ಯಂಜನಗಳು. ಅದರಲ್ಲಿ 34 ಅಕ್ಷರಗಳು. ವ್ಯಂಜನಗಳು ಗಂಟಲನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ಮುಚ್ಚಿ ಉಚ್ಚಾರಣೆ ಮಾಡುವಂತಹ ಅಕ್ಷರಗಳು. ವ್ಯಂಜನಗಳನ್ನು ಸ್ವರದ ಸಹಾಯದಿಂದ ಉಚ್ಚರಿಸಲಾಗುವುದು. ವ್ಯಂಜನಗಳಲ್ಲಿ 2 ವಿಧಗಳಿವೆ. ವರ್ಗೀಯ ವ್ಯಂಜನಗಳು ಕ, ಖ, ಗ, ಘ, ङ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ. ಅವರ್ಗೀಯ ವ್ಯಂಜನಗಳು. ಇವುಗಳನ್ನು ಒಂದೊಂದಾಗಿ ವರ್ಗೀಕರಿಸಲಾಗುವುದಿಲ್ಲ. ಹಾಗಾಗಿ ಇವುಗಳನ್ನು ಅವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತಾರೆ. ಯ, ರ, ಲ, ವ, ಶ, ಶ, ಸ, ಹ, ಳ. ವರ್ಗೀಯ ವ್ಯಂಜನದ ವಿಧಗಳು. ಅಲ್ಪ ಪ್ರಾಣಗಳು, ಸುಲಭವಾಗಿ ಹೇಳುವ ಅಕ್ಷರಗಳು. ಕ, ಚ, ಟ, ತ, ಪ, ಗ, ಜ, ಡ, ದ, ಬ. ಮಹಾಪ್ರಾಣಗಳು, ಒತ್ತಿ ಹೇಳುವ ಅಕ್ಷರಗಳು. ಖ, ಛ, ಠ, ಥ, ಫ, ಘ, ಝ, ಢ, ಧ, ಭ. ಅನುನಾಸಿಕಗಳು, ಮೂಗಿನ ಸಹಾಯದಿಂದ ಹೇಳುವ ಅಕ್ಷರಗಳು. ङ, ಞ, ಣ, ನ, ಮ.